ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೆಲ ದಿನಗಳ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿಯೊಬ್ಬ ಚರಂಡಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಅತ್ಯಂತ ದಾರುಣ ಸ್ಥಿತಿಯಲ್ಲಿ ಡೆಡ್ ಬಾಡಿ ಪತ್ತೆಯಾಗುತ್ತೆ. ಆ ವ್ಯಕ್ತಿ ಡ್ರಿಂಕ್ಸ್ ಮಾಡ್ತೇನೆ ಅನ್ನೋದನ್ನು ಬಿಟ್ಟರೆ ಹೇಳಿಕೊಳ್ಳುವಂಥ ಯಾವುದೇ ಕಾರಣಗಳು ಇರಲಿಲ್ಲ. ಆದ್ರೂ ಅಂದರೆ ಸಾಮಾನ್ಯರಂತೆ ಸಹಜವಾಗಿದ್ದ ವ್ಯಕ್ತಿಯೊಬ್ಬ ಏಕಾಏಕಿ ಶವವಾಗಿದ್ದಾನೆ. ಈ ಸ್ಟೋರಿ ಏನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ರಾಯಚೂರು ಜಿಲ್ಲೆಯ ಮಸ್ಕಿ ಸಿಟಿಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನ ಲ್ಯಾಬ್ ಟೆಕ್ನಿಷಿಯನ್ ಒಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಫೋಟೋದಲ್ಲಿ ಬರ್ತಾ ಇದ್ದಾರಲ್ಲ, ಇವರೇ ಆ ಲ್ಯಾಬ್ ಟೆಕ್ನಿಷಿಯನ್. ಹೆಸರು ಮಂಜುನಾಥ್ ಅಂತ. ಮಸ್ಕಿ ಪಟ್ಟಣದಲ್ಲಿ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಜೊತೆ ವಾಸ ಮಾಡ್ಕೊಂಡಿರ್ತಾರೆ. ಮೆದಿಕ್ನಾಳ್ನಲ್ಲಿರೋ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಏನಾಯ್ತೋ ಏನೋ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಇವರು 2 ದಿನಗಳಿಂದ ಸುದ್ದಿಯಲ್ಲಿ ಇರೋದಿಲ್ಲ. ಎಲ್ಲೋದ್ರೋ ಏನು ಮಾಡ್ತಿದ್ದಾರೋ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಮಸ್ಕಿ ಸಿಟಿಯಲ್ಲಿ ಠಾಕೂರ್ ಲೇಔಟ್ ಅಂತ ಇದೆ. ಅಲ್ಲಿ ಒಂದು ಚರಂಡಿ ಪಕ್ಕದಲ್ಲಿ ಒಂದು ಬೈಕ್ ನಿಂತ್ಕೊಂಡಿರುತ್ತೆ. ಸುಮಾರು 2 ದಿನ ಹಂಗೆ ನಿಂತ್ಕೊಂಡಿರುತ್ತೆ. ಹೀಗಾಗಿ ಅಲ್ಲಿನ ಲೋಕಲೈಟ್ಸ್ಗೆ ಒಂದು ಡೌಟ್ ಬರುತ್ತೆ. ಹೀಗಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಬೈಕ್ ಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರ್ಸಿರ್ತಾರಲ್ಲ, ಹೀಗಾಗಿ ಅದನ್ನ ನೋಡ್ಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮ್ ಮಾಡಿರ್ತಾರೆ. ನಂತರ ಪೊಲೀಸರು ಬಂದು ನೋಡಿದಾಗ ಅಲ್ಲೇ ಪಕ್ಕದಲ್ಲಿದ್ದ ಚರಂಡಿಯಲ್ಲಿ ಮಂಜುನಾಥ್ ಅವರ ಬಾಡಿ ಸಿಗುತ್ತೆ. ಈಗ ಬಾಡಿ ಸಿಕ್ಕ ಮೇಲೆ ಹಲವು ರೀತಿಯ ಅನುಮಾನಗಳು ಶುರುವಾಗಿದ್ದಾವೆ. ಯಾಕಂದ್ರೆ ಮಂಜುನಾಥ್ ಅವರಿಗೆ ಹೇಳಿಕೊಳ್ಳುವಂಥ ಯಾವ ಸಮಸ್ಯೆಗಳು ಇರಲಿಲ್ಲ. ಇನ್ನೊಂದೇನೆಂದ್ರೆ ಮಂಜುನಾಥ್ ಅವರ ಡೆಡ್ ಬಾಡಿ ಸಿಕ್ಕ ಜಾಗದಲ್ಲಿ ಅವರ ಬೈಕು ಯಾವ ಸ್ಥಿತಿಯಲ್ಲಿ ಇತ್ತು ಅನ್ನೋದು ಮುಖ್ಯವಾಗುತ್ತೆ. ಇವರೇನೋ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ, ಹೀಗಾಗಿ ಬೈಕ್ ಆಕ್ಸಿಡೆಂಟ್ ಆಗಿ ಏನಾದರೂ ಚರಂಡಿಗೆ ಬಿದ್ದಿರೋ ಸಾಧ್ಯತೆ ಇರಬಹುದು. ಇಲ್ಲಾಂದ್ರೆ ಇಲ್ಲಿ ಬೇರೆ ಏನೋ ನಡೆದಿರ್ಬೋದು. ಇವಾಗ ಮಂಜುನಾಥ್ ಅವರ ಕುಟುಂಬಸ್ಥರು ಇದು ಕೊಲೆ ಆಗಿರ್ಬೋದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧ ಮಂಜುನಾಥ್ ಅವರ ಪತ್ನಿ ಲಕ್ಷ್ಮಿ ಅವರು ಮಸ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡಿದ್ದಾರೆ. ಸದ್ಯ ಬಾಡಿ ಸಿಕ್ಕಿರೋ ಜಾಗಕ್ಕೆ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಡೆಡ್ ಬಾಡಿಯನ್ನು ಈಗಾಗಲೇ ರಾಯಚೂರಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನು ಬರುತ್ತೋ ನೋಡಬೇಕು. ಕುಟುಂಬಸ್ಥರ ಪ್ರಕಾರ ಇದೊಂದು ಕೊಲೆ ಅಂತ ಹೇಳಲಾಗ್ತಿದೆ. ಮಸ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿರೋದು ಕೂಡ ಮರ್ಡರ್ ಅಂತಾನೆ. ಹೀಗಾಗಿ ಪೊಲೀಸ್ ತನಿಖೆಯಲ್ಲಿ ಈ ಘಟನೆಯ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.